ಒಂದೇ ಮಾತ್ರಮ್ಗೆ 150 ತುಂಬಿದ್ದನ್ನ ಅದರ ಸಾರವನ್ನೇ ಅರಿಯದ ಬಿಜೆಪಿ ಯಾಕೆ ತನ್ನ ರಾಜಕೀಯಕ್ಕೆ ಅದನ್ನು ಬಳಸ್ಕೊಳ್ತಾ ಇದೆ. ಕುಸಿತಾ ಇರುವಂತಹ ಆರ್ಥಿಕತೆಯ ಬಗ್ಗೆ ಮಾತನಾಡಿದ ಸರ್ಕಾರ ತನ್ನ ವೈಫಲ್ಯವನ್ನ ಮರೆಮಾಚೋದಕ್ಕೆ ಅದನ್ನ ಮುಂದೆ ತರಲಾಗ್ತಾ ಇದೆಯಾ? ಒಂದು ತಾಸಿನ ಭಾಷಣದಲ್ಲಿ ಮೋದಿ RSS ಬಗ್ಗೆ ಒಂದೇ ಒಂದು ಸಲ ಕೂಡ ಪ್ರಸ್ತಾಪ ಮಾಡದೇ ಇರೋದು ಏನನ್ನ ಸೂಚಿಸುತ್ತೆ? ಒಂದೇ ಮಾತ್ರಮ್ನಲ್ಲಿ ಬಣ್ಣಿಸಲಾಗಿರುವಂತಹ ಅಪಾರ ಶಕ್ತಿಯ ತಾಯಿ ಈಗ ಎಲ್ಲವನ್ನ ಕಳೆದುಕೊಂಡಿರುವಾಗ ಅವರು ಯಾವ ರಾಜಕೀಯವನ್ನ ಮಾತಾಡ್ತಾ ಇದ್ದಾರೆ ಇಲ್ಲಿ? 17,000 ಚಾರ್ಟರ್ಡ್ ವಿಮಾನಗಳು ಅಡ್ಡಿ ಇಲ್ಲದೇನೆ ಹಾರ್ತಾ ಇರುವಾಗ ಈ ದೇಶದ ರಾಜಕಾರಣಿಗಳಿಗೆ ಜನಸಾಮಾನ್ಯರ ಬಗ್ಗೆ ಒಂದು ಕಿಂಚಿತ್ತಾದ್ರೂ ಕಾಳಜಿ ಅನ್ನೋದಿದೆಯಾ? ಒಂದೇ ಮಾತ್ರಮ್ನ ಆಶಯವನ್ನೇ ಸಂಸತ್ತಿನಲ್ಲಿ ನಿಂತವರು ಮರ್ತಿರುವಾಗ 121 ಬಾರಿ ಅದನ್ನು ಉಲ್ಲೇಖಿಸಿ ಆಗದೇನಿದೆ? ಸೋಮವಾರ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಅವರು ಒಂದೇ ಮಾತ್ರಂ ಬಗ್ಗೆ ಮಾತನಾಡಿರುವಂತಹ ಸುದೀರ್ಘ ಭಾಷಣಕ್ಕೂ ಅವರ ಸರ್ಕಾರಕ್ಕೂ ಇಲ್ಲಿನ ವ್ಯವಸ್ಥೆ ನಡೆದುಕೊಳ್ತಾ ಇರುವಂತಹ ರೀತಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗಿನ ವಿಷಯಕ್ಕೆ ಬರೋಣ. ಪ್ರಧಾನಿ ಮೋದಿ ಅವರು ಲೋಕಸಭೆಯಲ್ಲಿ ಸೋಮವಾರ 1 ಗಂಟೆ ಅವಧಿಯ ಭಾಷಣವನ್ನ ಮಾಡಿದರು. ಒಂದೇ ಮಾತ್ರಮ್ಗೆ 150 ತುಂಬಿದ್ರ ಕುರಿತ ಚರ್ಚೆಯನ್ನ ಅವರು ಆರಂಭ ಮಾಡಿದರು. ಅವರ ಸುದೀರ್ಘ ಭಾಷಣದಲ್ಲಿ ಒಂದೇ ಮಾತ್ರಂ ಅನ್ನೋದು ಮತ್ತೆ ಮತ್ತೆ ಬಂತು. ಹಾಗೇನೆ ದೇಶ, ಭಾರತ, ಇಂಗ್ಲಿಷ್, ಬಂಗಾಳ ಅನ್ನುವಂಥ ಪದಗಳು ಕೂಡ ಬಂದವು. ಅಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರ ಹೆಸರು ಕೂಡ ಬಂತು. ನೆಹರು ಅವರ ಹೆಸರು ಮತ್ತೆ ಗಾಂಧಿ ಅವರ ಹೆಸರು ಕೂಡ ಬಂದವು. ಮುಸ್ಲಿಂ ಲೀಗ್, ಜಿನ್ನಾ, ಮುಸ್ಲಿಂ ಅನ್ನೋದನ್ನು ಕೂಡ ಅವರು ಬಳಸಿದ್ರು. ಸಂವಿಧಾನ ಪದ ಕೂಡ ಬಂತು. ಹಾಗೆ ಕಾಂಗ್ರೆಸ್ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದರು. ಆದರೆ ಒಂದೇ ಒಂದು ಸಲ ಕೂಡ ಜನಸಂಘ ಪದ ಅಲ್ಲಿ ಬರಲಿಲ್ಲ. RSS ಅನ್ನೋದು ಅಲ್ಲಿ ಬರಲಿಲ್ಲ. ಈ ದೇಶದ ಸರ್ಕಾರಗಳು, ಈ ದೇಶದ ಸಂಸದರು ಮತ್ತು ಈ ದೇಶವನ್ನು ನಡೆಸುವವರು ಕನಿಷ್ಠ ಸಂವಿಧಾನ ಸಭೆಯ ಭಾಷೆ, ಸಂವಿಧಾನ ಸಭೆಯೊಳಗಿನ ವಾದಗಳು, ಅಲ್ಲಿ ನಡೆದಂಥ ಚರ್ಚೆಗಳ ಬಗ್ಗೆ ತಿಳಿದಿರಬೇಕು ಅಂತ ನಿರೀಕ್ಷೆ ಮಾಡೋದು ಸಹಜ. ಸಂವಿಧಾನವನ್ನು ರಚಿಸುವ ಮೊದಲು ಪ್ರತಿಯೊಂದು ರಾಜ್ಯದ ಪ್ರತಿನಿಧಿಗಳು ಅಲ್ಲಿ ಹಾಜರಿದ್ರು. ಗುಜರಾತ್, ಬಿಹಾರ ಮತ್ತು ತಮಿಳುನಾಡಿನ ಜನರು ಕೂಡ ಅಲ್ಲಿ ಹಾಜರಿದ್ರು. ಅಂದರೆ ಈ ದೇಶಕ್ಕೆ ಒಂದು ಸಂವಿಧಾನ ಇರುತ್ತೆ ಮತ್ತು ಸರ್ಕಾರಗಳು ಆ ಸಂವಿಧಾನದ ಪ್ರಕಾರನೇ ಕೆಲಸ ಮಾಡ್ತವೆ. ಈ ಸಂಸತ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಕೂಡ ವಿವರಿಸಲಾಯಿತು. ಆದರೆ ಸ್ವತಂತ್ರ ಪೂರ್ವದ ಈ ದೇಶದ ಬರಹಗಳು, ಸ್ವತಂತ್ರದ ನಂತರ ಜಾರಿಗೆ ಬಂದಂತಹ ಸಂವಿಧಾನದಲ್ಲಿ ನಿಧಾನವಾಗಿ ಈ ದೇಶದೊಳಗಿನ ಪ್ರತಿಯೊಂದು ಸಾಂವಿಧಾನಿಕ ಸಂಸ್ಥೆ ರಾಜಕೀಯದ ಹಿಡಿತದಲ್ಲಿ ಸಂಪೂರ್ಣವಾಗಿ ಮುಳುಗ್ತವೆ ಅಂತ ಉಲ್ಲೇಖಿಸಿಲ್ಲ ಅಥವಾ ಊಹಿಸಿಲ್ಲ. ಮೊದಲ ಬಾರಿಗೆ ಜನರು ಈ ದೇಶವನ್ನು ನಡೆಸುವ ಸಂಸತ್ತಿನ ಕೆಲಸವನ್ನು ಮರೆತು ಬಿಡ್ತಾರೆ. ಅವರು ಆಡಳಿತದ ಅರ್ಥವನ್ನು ಕೂಡ ಮರೆತು ಬಿಡ್ತಾರೆ. ಈ ಸಂಸತ್ತು ಮತ್ತು ಅದರ ಸಂಸದರು ತಾವು ಮಾತಾಡ್ತಾ ಇರುವಂಥ ವಿಷಯಗಳನ್ನು ಕಾರ್ಯಗತಗೊಳಿಸೋದು ತಮ್ಮ ಜವಾಬ್ದಾರಿ ಅಂತ ಕೂಡ ತಿಳಿದಿಲ್ಲ. ಸಾವಿರಾರು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ನಿರಾಶ್ರಿತರ ಹಾಗೆ ಬದುಕಬೇಕಾಯಿತು. ಅವರ ಕಠಿಣ ಪರಿಶ್ರಮದ ಕೋಟಿಗಟ್ಟಲೆ ರೂಪಾಯಿ ನಷ್ಟ ಆಗೋಯ್ತು. ಗೋವಾದಲ್ಲಿ 25 ಜನ ಅಮಾಯಕರು ಪ್ರಾಣವನ್ನು ಕಳ್ಕೊಂಡ್ರು. ಆದರೆ ಸರ್ಕಾರ, ಪ್ರಧಾನಿ ಮೋದಿಯವರು ಸಂಸತ್ತಿನಲ್ಲಿ ಅದರ ಬಗ್ಗೆ ಏನು ಹೇಳಿದರು? ಒಂದೇ ಮಾತ್ರಮ್ನ 150 ವರ್ಷಗಳ ಕುರಿತು ಚರ್ಚೆ ನಡೆದಿರುವಂಥ ಈ ಹೊತ್ತಿನಲ್ಲಾದರೂ ಈ ದೇಶದ ಸರ್ಕಾರಗಳು ಒಂದೇ ಮಾತ್ರಮ್ನ ಒಂದೇ ಒಂದು ಪದವನ್ನು ನಿಜವಾಗಿಯೂ ಅವಲಂಬಿಸಿವೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಭವಿಷ್ಯದಲ್ಲಿ ಭಾರತ ನಿಖರವಾಗಿ ಇದೇ ರೀತಿಯದ್ದಾಗಿರುತ್ತೆ ಅನ್ನುವಂಥ ಚರ್ಚೆಯೊಂದಿಗೆ ಒಂದೇ ಮಾತ್ರಮನ್ನು ಸಂವಿಧಾನ ಸಭೆಯಲ್ಲಿ ಘೋಷಿಸಲಾಯಿತು. ಇದನ್ನು 1875ರಲ್ಲಿ ಬರೆಯಲಾಯಿತು. 1875ರ ಪ್ರಕಟಣೆಯ ನಂತರ ಆನಂದ ಮಠ ಕಾದಂಬರಿಯಲ್ಲಿ 1882ರಲ್ಲಿ ಪ್ರಕಟಿಸಿದಾಗ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಗೀತೆಯನ್ನು ಅದರಲ್ಲಿ ಸೇರಿಸಲಾಯಿತು. ಇದು ಆಗಸ್ಟ್ 14, 1947ರಂದು ನಡೆದಂಥ ಸಂವಿಧಾನ ಸಭೆಯ ಆರಂಭಿಕ ಗೀತೆಯಾಗಿತ್ತು. ಇದನ್ನು 1950ರಲ್ಲಿ ರಾಷ್ಟ್ರಗೀತೆಯನ್ನ ಮಾಡಲಾಯಿತು. ಅದಕ್ಕೂ ಮೊದಲು ರವೀಂದ್ರನಾಥ್ ಟ್ಯಾಗೋರ್ ಇದನ್ನು ಮೊದಲ ಬಾರಿಗೆ 1896ರಲ್ಲಿ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದರು. ಈ ದೇಶದಲ್ಲಿ ಈಗಾದರೂ ಒಂದೇ ಒಂದು ಪದವನ್ನು ಜಾರಿಗೆ ತರಲಾಗಿದೆಯಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಓ ಮಾತೆ, ನಿನ್ನ ಭೂಮಿ ನೀರಿನಿಂದ ಸಮೃದ್ಧವಾಗಿದೆ. ಅದು ಹಣ್ಣು ಮತ್ತು ಹೂಗಳಿಂದ ತುಂಬಿದೆ. ಅದು ಮಲೆಯ ಪರ್ವತಗಳ ತಂಗಾಳಿಯಿಂದ ತಂಪಾಗಿದೆ. ನಿನ್ನ ಹೊಲಗಳು ಹಚ್ಚ ಹಸಿರಿನ ಬೆಳೆಗಳಿಂದ ಆವೃತವಾಗಿವೆ. ನಿನ್ನ ರಾತ್ರಿಗಳು ಚಂದ್ರನ ಬೆಳಕಿನಲ್ಲಿ ಮೀಯುತ್ತಿವೆ. ನಿನ್ನ ಮರಗಳು ಅರಳಿದ ಹೂಗಳು ಮತ್ತು ಎಲೆಗಳಿಂದ ಅಲಂಕೃತವಾಗಿವೆ. ನೀನು ನಗುವನ್ನು ಹರಡುವವಳು ಮತ್ತು ಸಿಹಿ ನುಡಿಗಳನ್ನು ಮಾತನಾಡುವವಳು, ಸಂತೋಷವನ್ನು ನೀಡುವವಳು. ನಿನ್ನ ಲಕ್ಷಾಂತರ ಪುತ್ರರ ಧ್ವನಿಗಳು ಆಕಾಶದಲ್ಲಿ ಪ್ರತಿಧ್ವನಿಸುತ್ತವೆ. ಕತ್ತಿಗಳು ಮತ್ತು ಆಯುಧಗಳು ಲಕ್ಷಾಂತರ ತೋಳುಗಳಲ್ಲಿ ಹೊಳೆಯುತ್ತವೆ.
ನೀನು ದುರ್ಬಲ ಅಂತ ಯಾರು ಹೇಳ್ತಾರೆ ತಾಯಿ? ನೀನು ಅಪಾರ ಶಕ್ತಿ. ನೀನು ಪ್ರತಿಕೂಲವನ್ನು ಜಯಿಸಿ ಶತ್ರುಗಳನ್ನು ನಾಶ ಮಾಡಬಲ್ಲವಳು. ನೀನು ಜ್ಞಾನ, ಧರ್ಮ, ಹೃದಯ ಮತ್ತು ಜೀವನದ ಸಾರ. ನೀನು ಜೀವಶಕ್ತಿ. ನೀನು ತೋಳುಗಳ ಬಲ ಮತ್ತು ಹೃದಯದ ಭಕ್ತಿ. ನಾವು ನಿನ್ನನ್ನು ಪೂಜೆ ಮಾಡ್ತೀವಿ ಓ ಮಾತೆ. ನೀನು 10 ಆಯುಧಗಳನ್ನು ಧರಿಸುವ ತಾಯಿ ದುರ್ಗಾ. ನೀನು ಕಮಲದ ಸಿಂಹಾಸನದ ಮೇಲೆ ಕುಳಿತಿರುವಂಥ ತಾಯಿ ಲಕ್ಷ್ಮಿ. ನೀನು ತಾಯಿ ಸರಸ್ವತಿ. ಓ ಪರಿಶುದ್ಧ ತಾಯಿ, ನಾನು ನಿನಗೆ ವಂದಿಸುತ್ತೇನೆ. ಈ ರೀತಿ ಹೇಳುತ್ತೆ ವಂದೇ ಮಾತರಂ ಗೀತೆ. ಅಂದರೆ ಈ ದೇಶದ ಶಕ್ತಿ, ಈ ಭೂಮಿಯ ಶಕ್ತಿ, ಈ ದೇಶದೊಳಗಿನ ನೈಸರ್ಗಿಕ ಸಂಪನ್ಮೂಲಗಳಿಂದ ಜನರು ಪಡೆಯುವಂಥ ಶಕ್ತಿ, ಇವೆಲ್ಲವನ್ನ ಅದು ವರ್ಣಿಸುತ್ತೆ. ಆದರೆ ಇವತ್ತು ಎಲ್ಲನೂ ನಾಶ ಆಗಿದೆ. ಶುದ್ಧ ನೀರು, ಗಾಳಿ, ಮಣ್ಣಿನ ಫಲವತ್ತತೆ ಯಾವುದೂ ಕೂಡ ಇಲ್ಲ. ರೈತರಿಗೆ ಬೆಂಬಲ ನೀಡೋದಕ್ಕೆ ಅಥವಾ ಹೋರಾಟಕ್ಕೆ ಬೆಂಬಲ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಈ ದೇಶದೊಳಗಿನಿಂದ ಉದ್ಭವಿಸುವಂತಹ ಪ್ರಶ್ನೆಗಳು ಸಂಸತ್ತಿನ ಕಾರಿಡಾರ್ಗಳಲ್ಲಿ ಬರದೇ ಕಳೆದು ಹೋಗ್ತಾ ಇವೆ. ಅಂದರೆ ಈ ಸಂಸತ್ತಿಗೆ ಈ ದೇಶದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಸಂಸದರಿಗೆ ತಮ್ಮನ್ನ ಗೆಲ್ಲಿಸಿದಂಥ ಮತದಾರರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಈ ದೇಶದ ಒಬ್ಬ ಸಾಮಾನ್ಯ ನಾಗರಿಕ ವಿಮಾನ ಪ್ರಯಾಣದ ಬಗ್ಗೆ ಚಿಂತಿತನಾಗಿರುವಂಥ ಹೊತ್ತಿನಲ್ಲೇನೆ ಈ ದೇಶದಲ್ಲಿ ಎಷ್ಟು ಚಾರ್ಟರ್ಡ್ ವಿಮಾನಗಳು ಲಭ್ಯ ಇವೆ ಅಲ್ವಾ? ಈ ದೇಶದ ನಾಯಕರು, ಅಧಿಕಾರಿಗಳಿಗೆ ಅವು ದಿನದ 24 ಗಂಟೆನೂ ಲಭ್ಯ ಇವೆ. ಅವುಗಳಲ್ಲಿ ಹೆಚ್ಚಿನವು ದೆಹಲಿ ಮತ್ತು ಮುಂಬೈನಲ್ಲಿವೆ. ನಂತರ ಹೈದರಾಬಾದ್ ಮತ್ತು ವಿಶಾಖಪಟ್ಟಣದಲ್ಲಿವೆ. ಭಾರತದಲ್ಲಿ 17,000 ಚಾರ್ಟರ್ಡ್ ವಿಮಾನಗಳಿವೆ. ತುರ್ತು ಕೆಲಸಕ್ಕಾಗಿ ಹೊರಟಿರುವಂಥ ಸಾವಿರಾರು ಜನರು ವಿಮಾನ ನಿಲ್ದಾಣಗಳಲ್ಲಿ ಕೊಳಿತಾ ಇರುವಾಗ ಅವು ಆರಾಮಾಗಿ ಹಾರ್ತಾ ಇವೆ. ಸರ್ಕಾರ ಈ ದೇಶದಲ್ಲಿ ವಂದೇ ಮಾತರಂ ಬಗ್ಗೆ ಚರ್ಚೆ ಮಾಡುವಾಗ ಈ ಕಾಳಜಿ ಯಾಕೆ ಕಾಣಿಸ್ತಾ ಇಲ್ಲ? ಎಲ್ರಿಗೂ ರಾಜಕೀಯ ಮಾತ್ರನೇ ಯಾಕೆ ಮುಖ್ಯ ಆಗ್ತಾ ಇದೆ? ಕೆಲವರು ಬಂಗಾಳದಲ್ಲಿ ಮುಂಬರುವಂಥ ಚುನಾವಣೆಗಳ ರಾಜಕೀಯವನ್ನು ಹುಡುಕ್ತಾ ಇದ್ದಾರೆ. ಕೆಲವರು ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಪಾಠ ಹೇಳೋದಕ್ಕೆ ಅದನ್ನು ಬಳಸ್ತಾರೆ. ಕೆಲವರು ರಾಷ್ಟ್ರೀಯತೆಯನ್ನು ಮುಂದೆ ಮಾಡ್ತಾ ದೇಶವನ್ನು ಅದರ ಮೂಲಭೂತ ಸಮಸ್ಯೆಗಳಿಂದ ಬೇರೆ ಕಡೆ ತಿರ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಕೆಲವರು ಇವತ್ತಿನ ಪರಿಸ್ಥಿತಿಗಳು ಹಿಂದಿನ ಪರಿಸ್ಥಿತಿಗಿಂತ ಉತ್ತಮವಾಗಿವೆ ಅಂತ ಹೇಳ್ತಾರೆ. ನಿಜವಾದ ರಾಮರಾಜ್ಯ ಈಗಿದೆ ಅಂತ ಹೇಳ್ತಾರೆ. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ವಂದೇ ಮಾತರಂ ಹಾಡುವಾಗ ಎಷ್ಟು ಸ್ವತಂತ್ರ ಹೋರಾಟಗಾರರು ಹುತಾತ್ಮರಾದರು. ವಂದೇ ಮಾತರಂ ಸ್ವತಂತ್ರ ಹೋರಾಟಕ್ಕೆ ಒಂದು ರಾಜಕೀಯ ಘೋಷಣೆಯಾಗಿರಲಿಲ್ಲ. ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಬೇಕು ಮತ್ತು ನಾವು ಎದ್ದು ನಿಂತು ನಮ್ಮದೇ ಆದ ಹಾದಿಯಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ದೃಢತೆ ಆಗ ಇತ್ತು. ಸಂವಿಧಾನ ಸಭೆಯೊಳಗೆ ಈ ಒಂದು ಹಾಡನ್ನು ಆಧರಿಸಿ ಸಂವಿಧಾನದ ಕುರಿತು ಚರ್ಚೆಗಳು ಪ್ರಾರಂಭ ಆದವು. ಆದರೆ ಈಗ 2025ರಲ್ಲಿ ಸಂಸತ್ತಿನಲ್ಲಿ ನಿಂತಿರೋರು ಆ ಯುಗದ ನಾಯಕರನ್ನ ವಿಲನ್ಗಳು ಅಂತ ಬಿಂಬಿಸಿದ್ರೆ ಇದಕ್ಕಿಂತ ಹೆಚ್ಚು ಘಾತಕವಾದದ್ದು ಏನಿದೆ? ತುರ್ತು ಪರಿಸ್ಥಿತಿ ಹೇರಿದಾಗ ಸಂವಿಧಾನವನ್ನು ಅಂಚಿನಲ್ಲಿರಿಸಲಾಯಿತು. ವಂದೇ ಮಾತರಂಗೆ ಆಗ 100 ವರ್ಷಗಳಾಗಿದ್ವು. ಸೋಮವಾರ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿಯವರು ಅದನ್ನು ಪ್ರಸ್ತಾಪ ಮಾಡಿದರು ಅನ್ನೋದನ್ನು ನೋಡಿದ್ರೆ ಈ ದೇಶದಲ್ಲಿ ಪ್ರತಿ ವರ್ಷದ ಬಗ್ಗೆಯೂ ಕೂಡ ಅದೇ ರೀತಿಯ ಏನಾದರೂ ಒಂದನ್ನು ಸೇರಿಸಿ ಉಲ್ಲೇಖ ಮಾಡಬಹುದು. ವಂದೇ ಮಾತರಂ 100ನೇ ವಾರ್ಷಿಕೋತ್ಸವದ ಹೊತ್ತಿನಲ್ಲಿ ತುರ್ತು ಪರಿಸ್ಥಿತಿ ಇದ್ದರೆ ಅದರ 109ನೇ ವರ್ಷ ಈ ದೇಶದಲ್ಲಿ ಸಿಖ್ಖರ ಹತ್ಯಾಕಾಂಡ ನಡೆದಿತ್ತು. ಅದರ 127ನೇ ವರ್ಷ ಗುಜರಾತ್ನಲ್ಲಿ ಹತ್ಯಾಕಾಂಡ ನಡೆದಿತ್ತು. ಇವೆಲ್ಲವನ್ನ ವಂದೇ ಮಾತರಂಗೆ ಸಂಪರ್ಕಿಸೋದ್ರ ಅರ್ಥ ಏನು? ಹಾಗಾದರೆ ಅದರ 150ನೇ ವರ್ಷದಲ್ಲಿ ಈಗ ಈ ದೇಶದ ಸ್ಥಿತಿ ಏನಿದೆ? ಇವತ್ತಿನ ರಾಜಕೀಯ ಹೇಗಿದೆ? ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ದಪ್ಪ ಗೆರೆಯನ್ನು ಎಳೆಯಲಾಗ್ತಾ ಇಲ್ವಾ? ಈಗಿನ ಸಂಸತ್ತು ಅಥವಾ ಈಗಿನ ಸಂಸದರು ಜನರೊಂದಿಗೆ ಸಂಪರ್ಕ ಹೊಂದಿರೋದು ಎಲ್ಲಾದರೂ ಕಾಣ್ತಾ ಇದೆಯಾ ನಿಮಗೆ? ಈ ದೇಶದ ಆದಾಯ ಕುಸಿತಾ ಇದೆ ಮತ್ತು ಕಾರ್ಪೊರೇಟ್ ವಲಯದ ನಿವ್ವಳ ಮೌಲ್ಯ ಬೆಳೀತಾನೆ ಇದೆ. ಅವರ ಬೆಳವಣಿಗೆ ದೇಶದ GDPಗಿಂತ ವೇಗವಾಗಿದೆ. ಈ ದೇಶದ ವಿವಿಧ ಸಂಸ್ಥೆಗಳು ರಾಜಕಾರಣಿಗಳ ವಿರುದ್ಧ ಮಾಡುವಂಥ ಆರೋಪಗಳ ದೊಡ್ಡ ಪಟ್ಟಿನೇ ಇದೆ. ಅದಕ್ಕಾಗಿಯೇ ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಬೇಕಾಯಿತು. ಆದರೆ ಅದಾದ ನಂತರ ಏನಾಯಿತು? ಈಗ ಯಾವ ಆರೋಪಗಳ ಮೇಲೆ ಕಾಂಗ್ರೆಸ್ಸನ್ನು ಇಳಿಸಲಾಯಿತೋ ಅದೇ ಪರಿಸ್ಥಿತಿನೇ ಈಗ ವ್ಯವಸ್ಥೆ ಆಗಿಬಿಟ್ಟಿದೆ ಇಲ್ಲಿ. ಆಗ ಭ್ರಷ್ಟಾಚಾರ ಕದ್ದು ಮುಚ್ಚಿ ನಡೆಸುವಂಥ ಒಂದು ವ್ಯವಹಾರದ ಹಾಗಿತ್ತು. ಆದರೆ ಈಗ ಭ್ರಷ್ಟಾಚಾರನೇ ಒಂದು ವ್ಯವಸ್ಥೆಯ ಭಾಗ ಆಗಿಬಿಟ್ಟಿದೆ. ಆಗ ತನಿಖಾ ಸಂಸ್ಥೆಗಳನ್ನು ಪ್ರಧಾನ ಅಂತ ಪರಿಗಣಿಸಲಾಗ್ತಾ ಇತ್ತು. ಸರ್ಕಾರ ಅವುಗಳ ಮೇಲೆ ಕಣ್ಣಿಟ್ಟಿದೆ ಅಂತ ನಂಬಲಾಗಿತ್ತು. ಆದರೆ ಇವತ್ತು ಸರ್ಕಾರವನ್ನು ಉಳಿಸೋದಕ್ಕಾಗಿಯೇ ಅವು ಕೆಲಸ ಮಾಡ್ತಾ ಇವೆ. ಮೀಡಿಯಾಗಳು ಈ ಪರಿ ಸರ್ಕಾರದ ತುತ್ತೂರಿ ಆಗ್ತವೆ ಅಂತ ಯಾರಿಗೆ ಗೊತ್ತಿತ್ತು? ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಮಾಧ್ಯಮ ಹೀಗೆ ಪ್ರತಿಯೊಂದು ಸ್ತಂಭವೂ ಕೂಡ ಕುಸಿದಿದ್ರೆ ವಂದೇ ಮಾತರಂನಲ್ಲಿರುವಂಥ ಏನಾದರೂ ಉಳ್ಕೊಂಡಿದೆಯಾ ಇವತ್ತು? 1 ಗಂಟೆಯ ಭಾಷಣದಲ್ಲಿ ವಂದೇ ಮಾತರಮನ್ನು 121 ಬಾರಿ ಮೋದಿಯವರು ತರ್ತಾರೆ. ಆದರೆ ಆ ಗೀತೆಯಲ್ಲಿರುವಂಥ ಆಶಯವನ್ನು ಈ ಸರ್ಕಾರ ನೋಡಿದೆಯಾ? ಅದರ ಹಾಗೆ ಈ ಒಂದು ದೇಶವನ್ನು ಇರಿಸಲಾಗಿದೆಯಾ ಇವತ್ತು? ಅಂತ ಹಂಬಲವಾದರೂ ಉಳ್ಕೊಂಡಿದೆಯಾ?
ಈ ದೇಶದಲ್ಲಿ ಸರ್ಕಾರ ತನ್ನ ವೈಫಲ್ಯಗಳಿಂದಾಗಿ ಬಿದ್ದು ಹೋಗುತ್ತೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ವಿರೋಧ ಪಕ್ಷ ಇದೆ. ಈ ದೇಶದ ವಿರೋಧ ಪಕ್ಷ ಸರ್ಕಾರದಿಂದ ಆಗ್ತಾ ಇರುವಂತಹ ಅನ್ಯಾಯವನ್ನು ಸರಿಪಡಿಸುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಜನ ಇದ್ದಾರೆ. ಈ ದೇಶದ ಸಾಮಾನ್ಯ ಮತದಾರ ಕೂಡ ತನ್ನ ಮತಗಳ ಮೂಲಕ ಸರ್ಕಾರ ಬದಲಾಗುತ್ತೆ ಅನ್ನುವಂಥ ಒಂದು ಭ್ರಮೆಯಲ್ಲಿದ್ದಾನೆ. ಮತ್ತು ಈ ದೇಶದ ಆಡಳಿತ ವರ್ಗ ಎಲ್ಲವೂ ಕೂಡ ತನ್ನ ಹಿಡಿತದಲ್ಲಿರುವಾಗ ಯಾರು ಧೈರ್ಯ ಮಾಡ್ತಾರೆ ಅನ್ನುವಂಥ ಭ್ರಮೆಯಲ್ಲಿದೆ. ಒಂದೇ ಮಾತ್ರ ಹಾಡಿನ ಮಾತುಗಳು ನಿಜ, ಮತ್ತು ಅದು ನಮ್ಮ ರಕ್ತ ನಾಳಗಳಲ್ಲಿ ಹರಿಯೋದಕ್ಕೆ ಪ್ರಾರಂಭಿಸಿದಂತಹ ದಿನ ಬಹುಶಃ ಯಾರಿಗೂ ಯಾವುದೇ ಭ್ರಮೆಗಳು ಇರೋದಿಲ್ಲ. ಒಂದೇ ಮಾತ್ರಮ್ನಲ್ಲಿ ಬಣ್ಣಿಸಲಾಗಿರುವ ತಾಯಿ ದುರ್ಬಲಳಲ್ಲ, ಅಪಾರ ಶಕ್ತಿ. ಅವಳು ಪ್ರತಿಕೂಲವನ್ನು ಜಯಿಸಿ ಶತ್ರುಗಳನ್ನು ನಾಶ ಮಾಡಬಲ್ಲವಳು. ಆ ತಾಯಿ ಅಂತಂದರೆ ಸಂಸತ್ತು ಅಂತ ಅಲ್ಲ, ಆ ತಾಯಿ ಅಂದರೆ ಅಧಿಕಾರ ಅಂತ ಅಲ್ಲ, ಆ ತಾಯಿ ಅಂದರೆ ಚುನಾಯಿತ ಪ್ರತಿನಿಧಿಗಳು ಅಂತ ಅಲ್ಲ, ಆ ತಾಯಿ ಅಂದರೆ ಅದೇ ಭಾರತ. ಆದರೆ ನಮ್ಮ ಜನಸಂಖ್ಯೆ 82% ಜನರು ವಿಶ್ವದ ಅತ್ಯಂತ ಕಡಿಮೆ ಆದಾಯ ಗಳಿಸುವ ವರ್ಗದಲ್ಲಿದ್ದಾರೆ. ನಮ್ಮಲ್ಲಿ 50 ಶತಕೋಟ್ಯಾಧಿಪತಿಗಳಿದ್ದಾರೆ ಮತ್ತು ಅವ್ರ ಸಂಪತ್ತು ದೇಶದ GDPಗೆ ಪೈಪೋಟಿಯನ್ನು ಕೊಡ್ತಾ ಇದೆ. ಒಳ್ಳೆಯ ಊಟವನ್ನು ಪಡೆಯೋದಕ್ಕೆ ಸಾಧ್ಯವಾಗದ 100 ಕೋಟಿ ಜನರ ಹೆಗಲ ಮೇಲೆ ಈ ಭಾರತ ನಿಂತಿದೆ. 82% ಜನರು ಅಂದರೆ ಸುಮಾರು 1 ಬಿಲಿಯನ್ಗಿಂತನೂ ಹೆಚ್ಚು ಜನರನ್ನು ಈ ಪರಿಸ್ಥಿತಿಯಲ್ಲಿ ನಾವಿವತ್ತು ನೋಡಬೇಕಾಗಿದೆ. ಸಂವಿಧಾನವನ್ನು ನೋಡೋ ಮೂಲಕ ಮತ್ತು ಈ ದೇಶದ ಪ್ರಸ್ತುತ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ಕಾರ್ಪೊರೇಟ್ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋ ದಿನ ಒಂದೇ ಮಾತ್ರ ಹಾಡಾಗುತ್ತೆ ಮತ್ತು ಜನರು ಮೌನವಾಗಿ ನಿಂತ್ಕೊಂಡು ಕೇಳ್ತಾರೆ. ಇದು ಸಂಸತ್ತಿನಲ್ಲಿ ಅಲ್ಲ, ಹೊರಗೆ ನಡೆಯುತ್ತೆ. ವೀಕ್ಷಕರೇ, ಕುರಿತಾಗಿ ನೀವೇನು ಹೇಳ್ತೀರಿ, ಏನು ಅಭಿಪ್ರಾಯ ಇದೆ ನಿಮಗೆ, ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.